ಇಲ್ಲಿ ಗಣೇಶ ಹಬ್ಬ, ಗೌರಿ ಗಣೇಶ ಹಬ್ಬ ಬರ್ತಾಯಿದೆ, ಈದ್ ಮಿಲಾದ್ ಹಬ್ಬ ಬರ್ತಾಯಿದೆ. ಹಂಗಾಗಿ ಬೆಳಗಾಂ ಮತ್ತು ಹುಬ್ಬಳ್ಳಿ, ಶಿವಮೊಗ್ಗ ಇಲ್ಲೆಲ್ಲ ಗಣೇಶ ಹಬ್ಬ ಎಲ್ಲ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ಪೊಲೀಸ್ ಇಲಾಖೆಯಿಂದ ಕೂಡ ಹೆಚ್ಚಿನ ರೀತಿಯಲ್ಲಿ ಬಂದೋಬಸ್ತ್ ವ್ಯವಸ್ಥೆ ಮಾಡ್ತಾರೆ. ಹಂಗಾಗಿ ಇದನ್ನು ಮುಂಚೆ ಬಂದು ಎಲ್ಲ ಆಫೀಸರ್ಸ್ಗೆಲ್ಲ ಮಾತಾಡಿ ಯಾವ ರೀತಿ ಘಟನೆಗಳು ಆಗದಂಗೆ ಇಲ್ಲಿ ಬಂದೋಬಸ್ತ್ ಮಾಡಬೇಕು ಅಂತೇಳಿ ಕೆಲವು ಅವ್ರ ಕಡೆಯಿಂದಲೂ ಫೀಡ್ಬ್ಯಾಕ್ ತೊಗೊಳಿದ್ವಿ. ನಮ್ಮ ಕಡೆಯಿಂದನೂ ಏನೇನು ಸೂಚನೆಗಳು ಸರ್ಕಾರದ ಮಟ್ಟದಿಂದ ಏನು ಕೊಡಬೇಕು ಇದೆಲ್ಲ ಕೊಟ್ಟಿದ್ದೀವಿ ನಾವು. ಈದ್ಗಾ ಮೈದಾನದಲ್ಲಿ ಈ ಸರಿ ಗಣೇಶೋತ್ಸವದ್ದು ಅದು ಮುನ್ಸಿಪಲ್ ಕಮಿಷನರ್ ಬಿಟ್ಟ ತೀರ್ಮಾನ. ಅದು ಮುನ್ಸಿಪಲ್ ಕಮಿಷನರ್ ಏನು ತೀರ್ಮಾನ ತೊಗೊಳ್ತಾರೆ ಪೊಲೀಸ್ ಇಲಾಖೆ ಅದನ್ನು ಸರಿಯಾಗಿ ನಿರ್ಧಾರ ಮಾಡುತ್ತೆ. ಕಾನೂನು ಸುವ್ಯವಸ್ಥೆ ತೊಂದರೆ ಅಲ್ಲ, ಕಾನೂನು ಸುವ್ಯವಸ್ಥೆ ತೊಂದರೆ ಆಗಲಿಕ್ಕೆ ಅಂತ ಮಾಡೋಕ್ಕೇ ಪೊಲೀಸ್ ಡಿಪಾರ್ಟ್ಮೆಂಟ್ ಇರೋದು. ಬಟ್ ಈದ್ಗಾ ಮೈದಾನ ಇಸ್ ಕಂಟ್ರೋಲ್ ಆಫ್ ದ ಮುನ್ಸಿಪಲ್ ಕಮಿಷನರ್. ಮುನ್ಸಿಪಲ್ ಕಮಿಷನರ್ ಅವ್ರು ಏನು ತೀರ್ಮಾನ ಕೊಡ್ತಾರೆ ಅದನ್ನು ಕಾದು ನೋಡ್ತೀವಿ ನಾವು. ಅವ್ರು ಏನು ತೀರ್ಮಾನ ಕೊಟ್ಟರು ಅದಕ್ಕೆ ನಾವು ಬದ್ಧರಾಗಿರ್ತೀವಿ. ಫ್ಲೈಓವರ್ ಸಲುವಾಗಿ ಆ ಒಂದು ವಾಲನ್ನು ರಿಮೂವ್ ಮಾಡಬೇಕು ಅಂತ ಈಗಾಗಲೂ ಆ ಬಗ್ಗೆ ಅದು ಪೊಲೀಸ್ ಇಲಾಖೆಗೆ ನಾವು ಅದ್ರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡೋಕ್ಕೆ ಬರೋದಿಲ್ಲ. ನಾವೇನು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದು ಪ್ರಾಪರ್ಟಿ ಬಿಲಾಂಗ್ಸ್ ಟು ಮುನ್ಸಿಪಲ್ ಅಥಾರಿಟೀಸ್. ಅವ್ರು ಏನು ತೀರ್ಮಾನ ಮಾಡ್ತಾರೆ ಮಾಡಲಿ. ಹುಬ್ಬಳ್ಳಿ ಧಾರವಾಡ ಸಿಟಿಲಿ ಎಸ್ಪೆಷಲಿ ಸಾಕಷ್ಟು ಹಿಂದ್ಗಡೆ ದೊಡ್ಡ ಅಣೆಪಟ್ಟ ಇತ್ತು, ಒಂಥರ ಲಾ ಆ್ಯಂಡ್ ಆರ್ಡರ್ ಕಂಟ್ರೋಲ್ ಆಗ್ತಿಲ್ಲ. ಇತ್ತೀಚೆಗೆ ಕಂಟ್ರೋಲ್ ಆಗ್ತಿದೆ, ಇನ್ನಷ್ಟು ಏನಾದರೂ ಆಗಬೇಕು. ಯಾಕಂದರೆ ಹಿಂದೆ ಕೆಲವು ಗಡಿಪಾರು ಮಾಡಿದಂಥ ರೌಡಿಗಳು ಹಳ್ಳಿ ವಾಪಸ್ಸಿಗೆ ಬರೋದಾಗಲಿ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಆಗಿದೆ. ಅದ್ರ ಬಗ್ಗೆ ಈಗ ಏನು ಒಂದು ತಿಂಗಳು 2 ತಿಂಗಳಿಂದ ಏನು ಇಲ್ಲಿ ಹುಬ್ಬಳ್ಳಿ ಧಾರವಾಡಲ್ಲಿ ಏನು ಡೆವಲಪ್ಮೆಂಟ್ ಕಾಣ್ತಾ ಇದೆ, ಹೊಸ ಕಮಿಷನರ್ ಬಂದು ಇಲ್ಲಿ ಈಗ ಕೆಲವೆಲ್ಲ ಅವರ ಹಂತದಲ್ಲಿ ಕೆಲವೆಲ್ಲ ತೀರ್ಮಾನ ತೊಗೊಂಡು ಅದನ್ನು ಎಫೆಕ್ಟಿವ್ ಆಗಿ ಮಾಡ್ತಾ ಇದ್ದಾರೆ. ಈ ಗಡಿಪಾರು ಪರ್ಮನೆಂಟಾಗಿ ಗಡಿಪಾರು ಮಾಡೋಕ್ಕೆ ವ್ಯವಸ್ಥೆ ಇಲ್ಲ. ತಾತ್ಕಾಲಿಕವಾಗಿ 1 ವರ್ಷ 6 ತಿಂಗಳು ಈ ಥರ ಮಾಡೋಕ್ಕೆ ಸರ್ಕಾರದಿಂದ ಕಾಯ್ದೆಯಲ್ಲಿ ನಮ್ಗೆ ಅಧಿಕಾರ ಇದೆ. ಅವ್ರು ಯಾರು ವಾಪಸ್ ಬಂದು ಏನು ಮಾಡ್ತಾರೆ ಅವ್ರ ಮೇಲೆ ಮತ್ತೆ ಅದನ್ನು ಏನಿದೆ ಅವ್ರ ಕ್ರಮಗಳನ್ನ ಮುಂದೆ ಅವ್ರಿಗೆ ಗೂಂಡಾ ಆಕ್ಟ್ ಹಾಕ್ಲಿಕ್ಕೆ ಬರ್ತದೆ, ಪ್ರಿವೆಂಟಿವ್ ಡಿಟೆನ್ಷನ್ ಹಾಕ್ಲಿಕ್ಕೆ ಬರ್ತದೆ. ಅದ್ರ ಬಗ್ಗೆ ಎಲ್ಲ ಕಾನೂನು ಅಡಿಯಲ್ಲಿ ಏನೇನು ಪೊಲೀಸರವ್ರಿಗೆ ಅಧಿಕಾರ ಇದೆ ಎಲ್ಲನೂ ಕೂಡ ಚಲಾಯಿಸಿ ಅವ್ರ ಮೇಲೆ ನಿಯಂತ್ರಣ ಮಾಡೋ ಕೆಲಸ ಮಾಡ್ತಾರೆ. ಗಾಂಜಾ ಡ್ರಗ್ಸ್ ಕೇಸ್ಗಳು ಸಾಕಷ್ಟು ಮಿತಿಮೀರಿಯಾಗಿದ್ದು ಕಂಟ್ರೋಲ್ ಆಗ್ತದೆ. ನಿಮ್ಮ ಇಲಾಖೆ ಎಷ್ಟು ಮಟ್ಟಿಗೆ ಸಪೋರ್ಟ್ ಮಾಡ್ತಿದೆ ಅಂತ ಇಲ್ಲಿ ಹುಬ್ಬಳ್ಳಿ ಧಾರವಾಡ ಅಲ್ಲಿ ಈಗ ನಮ್ಮ ಕಮಿಷನರ್ಗೆ ಏನು ಸಪೋರ್ಟ್ ಬೇಕು ಎಲ್ಲ ಸಪೋರ್ಟು ನಾವು ಮಾಡ್ತೀವಿ ನಾವು. ಸರಿ. ಆಮೇಲೆ ಈಗ ಇದರಲ್ಲಿ ಕಾರ್ಯಾಗಾರದಲ್ಲಿ ದರ್ಶನ್ ಕೇಸ್ ನಂತರ ಸಾಕಷ್ಟು ಕೆಟ್ಟ ಹೆಸರು ಬರ್ತಾ ಇದೆ ಇಲಾಖೆಗೆ. ಏನಾದರೂ ಆ ಪ್ರಕರಣ ಮಾಡಿಸಂತೆ ಕ್ರಮ ತೆಗೆದುಕೊಂಡು ನೋಡಪ್ಪ, ನನ್ನ ಅಧಿಕಾರ ವ್ಯಾಪ್ತಿನಲ್ಲಿ ಹೇಳ್ತಾ ಆದರೆ ಪ್ರಿಸನ್ ನನ್ನ ಅಧಿಕಾರ ವ್ಯಾಪ್ತಿಗೆ ಬರೋದಿಲ್ಲ. ಜನರಲ್ ಆಗಿ ನೀವು ಹೇಳೋದು ನ್ಯಾಯವಿದೆ, ಎಲ್ಲ ಯೂನಿಫಾರ್ಮ್ ಎಲ್ಲ ಒಂದೇ ಡಿಪಾರ್ಟ್ಮೆಂಟ್ ಅದು. ಬಟ್ ಪ್ರಿಸನ್ ಅಂತ ಸಪ್ರೇಟ್ ಅಧಿಕಾರಿಗಳಿದ್ದಾರೆ, ಅವರ ಕಾರ್ಯವ್ಯಾಪ್ತಿ ಬಗ್ಗೆ ನಾನು ಪತ್ರಿಕೆಗಳಲ್ಲಿ ಬಹಿರಂಗವಾಗಿ ಹೇಳಿಕೆ ನೀಡೋದು ಚೆನ್ನಾಗಿ